ಈ ವರ್ಷದ ಹಾಸನಾಂಬ ದೇವಿ ದರ್ಶನ ಮಾಡಬೇಕು ಅಂತಿರೋರು ಈ ರೀಲ್ ನ ಇವಾಗ್ಲೇ ಸೇವ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನ್ ಕೂಡ ದರ್ಶನ ಮಾಡ್ಕೊಂಡ್ ಬಂದೆ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ದರ್ಶನ ಎಷ್ಟೊತ್ತು ಹಿಡಿತು, ಈ ವರ್ಷದ ವ್ಯವಸ್ಥೆ ಹೇಗಿದೆ ಮತ್ತೆ ಟಿಕೆಟ್ ಗಳ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನ್ ಹೋಗಿದ್ದು 2ನೇ ದಿನ ಅಂದ್ರೆ 11ನೇ ತಾರೀಕು ಬೆಳಗಿನ ಜಾವ 4:15ಗೆ ದೇವಸ್ಥಾನ ತಲುಪಿ 300 ರೂಪಾಯಿ ಟಿಕೆಟ್ ತಗೊಂಡು ಹೊರಟೆ. ದೇವಸ್ಥಾನ 5 ಗಂಟೆಗೆ ಓಪನ್ ಆಗೋದಿದ್ರು ನಾನ್ ಹೋಗೋಷ್ಟ್ರಲ್ಲೇ ಸುಮಾರು ಜನ ಮಧ್ಯರಾತ್ರಿನೇ ಬಂದು ಲೈನ್ ಸೇರಿದ್ರು. ಇನ್ನು ವ್ಯವಸ್ಥೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಯಾವ್ದೇ ತರದ ನೂಕು ನುಗ್ಲಾಗ್ಲಿ ಏನು ಇರ್ಲಿಲ್ಲ. ಆರಾಮಾಗಿ ಲೈನ್ಸ್ ಆಗ್ತಾ ಇತ್ತು ಅಂಡ್ ಅಲ್ಲಲ್ಲಿ ಶೌಚಾಲಯ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಆಗಿತ್ತು. ನಂಗೆ 6:30ಕ್ಕೆ ದರ್ಶನ ಆಯ್ತು. ಬೇಜಾರ್ ವಿಷಯ ಏನಪ್ಪಾ ಅಂದ್ರೆ ದರ್ಶನಕ್ಕೆ ನಿಮ್ಗೆ ಸೆಕೆಂಡ್ಸ್ ಗಳಲ್ಲಿ ಮಾತ್ರನೇ ಟೈಮ್ ಇರುತ್ತೆ. ಕಣ್ಮುಚ್ ಕಂಡ್ಬಿಡೋ ಅಷ್ಟರಲ್ಲಿ ಆಚೆ ಇರ್ತೀರಾ. ದೇವಸ್ಥಾನದ ಸುತ್ತ ಹೂವಿನ ಅಲಂಕಾರ ಅಂತೂ ತುಂಬಾನೇ ಅದ್ಭುತವಾಗಿತ್ತು. ಇನ್ನು ಟಿಕೆಟ್ಸ್ ವಿಷಯಕ್ಕೆ ಬಂದ್ರೆ 300 ರೂಪೀಸ್ ಮತ್ತೆ 1000 ರೂಪೀಸ್ ಟಿಕೆಟ್ಸ್ ಅವೈಲೇಬಲ್ ಇದೆ. ಅದ್ ಬಿಟ್ರೆ ಧರ್ಮ ದರ್ಶನ ಅವೈಲೇಬಲ್ ಇದೆ. ಟಿಕೆಟ್ಸ್ ನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೌಂಟರ್ ಗಳಲ್ಲಿ ತಗೊಳ್ಬಹುದು, ಇಲ್ಲಾಂದ್ರೆ ಆನ್ಲೈನ್ ಅಲ್ಲಿ ಕೂಡ ಬುಕ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ನ ಸೇವ್ ಮಾಡ್ಕೊಂಡು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಟೆಕ್ಸ್ಟ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲಿ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. 300 and 1000 ರೂಪೀಸ್ ಟಿಕೆಟ್ ತಗೊಂಡಿರೋರಿಗೆ ಫ್ರೀ ಲಾಡು ಪ್ರಸಾದ ಇರುತ್ತೆ ಅಂಡ್ ಎಲ್ಲಾ ಭಕ್ತಾದಿಗಳಿಗೂ ದೊನ್ನೆ ಪ್ರಸಾದ ವಿತರಣೆ ಇರುತ್ತೆ. ಇದಾಗಿತ್ತು ನನ್ನ ಹಾಸನಾಂಬ ದರ್ಶನದ ಎಕ್ಸ್ಪೀರಿಯನ್ಸ್. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅನ್ಕೊಂತಾ ಇದೇ ರೀತಿ ವಿಡಿಯೋಸ್ಗೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರೆ ಮತ್ತೆ ಸಿಗೋಣ. ಓಕೆ, ಬಾಯ್.